ಉತ್ತರ ಏನು ಕೊಟ್ಟಿದ್ದಾರೆ? ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ದಂಡಿನಹಳ್ಳಿ ಹೋಬಳಿ ಕುಂಬೇನಹಳ್ಳಿ ಗ್ರಾಮದ ಬಳಿ ಹೇಮಾವತಿ ನದಿಯಿಂದ 0.177 TMC ನೀರನ್ನು ಎತ್ತಲು ಶಂಭುದೇವ ಕೆರೆಗೆ ತುಂಬಿಸುವ ಯೋಜನೆಗೆ ಅವಶ್ಯಕತೆ ಇರುವ ಜಮೀನುಗಳ ಭೂ ಸ್ವಾಧೀನ ಪ್ರತಿಕ್ರಿಯೆ ಭೂ ಪರಿಹಾರ 14.88 ವಿಶೇಷ ಭೂ ಸ್ವಾಧೀನ ಹಾಸನವರಿಗೆ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಬಿಡುಗಡೆ ಮಾಡಿದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ರೈಟಿಂಗ್ನಲ್ಲಿ ಕೊಟ್ಟವ್ರೆ. SLO ಡಿಸಿನ ರೇವಣ್ಣವ್ರು ಬೈತಾರೆ ಅಂತಾರೆ, SLO ರೇವಣ್ಣವ್ರು ಬೈತಾರೆ ಅಂತಾರೆ. 14 ಕೋಟಿ ದುಡ್ಡೇ ಬಂದಿಲ್ಲ ಅಂತ ರೈಟಿಂಗ್ನಲ್ಲಿ ಕೊಡ್ತಾರೆ. ಇಲ್ಲಿ ನಾನು ಈ ಸದನದ ಮುಖ್ಯನ 14 ಕೋಟಿ ಬಂದಿದೆ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಕೇಳಿದರೆ ಇಲ್ಲಿ ಬಂದಿಲ್ಲ ಅಂತ ಅವ್ರು ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಆಮೇಲೆ ರೈತರದು ತಿರುಗಿಸೋದು SLO ಆಫೀಸಲ್ಲಿ. ನಾಳೆ ಬನ್ನಿ, ನಾಡಕ್ಕೆ ಬನ್ನಿ, ದುಡ್ಡು ಕೊಟ್ಟು ಈ PD ಅಕೌಂಟಲ್ಲಿ ಇಟ್ಕೊಂಡು 10 ಕೋಟಿನ 6 ತಿಂಗಳು ಇಟ್ಕೊಂಡ್ಬಿಟ್ಟು ಇವತ್ತು ವಾಪಸ್ ಕಳಿಸ್ಬಿಟ್ಟು ರೈತರಿಗೆ ದುಡ್ಡು ಕೊಡ್ತಾ ಇಲ್ಲ. ಮೊನ್ನೆ ಸಭಾಧ್ಯಕ್ಷ ನಮ್ಮ ಇಂಡಿಯನ್ ಡೆಪ್ಟಿ CM ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಹೇಳಿ ನೋಡಿ, ನಿಮಗೆ ಕಳಿಸ್ಕೊಡ್ತೀನಿ. ಡೆಪ್ಟಿ CM ಇಲ್ಲಿ ಹೇಳ್ತಾರೆ 14 ಕೋಟಿ ಕೊಟ್ಟಿದ್ದೀವಿ ಅಂತ, ದುಡ್ಡೇ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ನೆನ್ನೆ ತಂದಿರೋದು ದಾಖಲೆನ, ಮೊನ್ನೆ ಶುಕ್ರವಾರ ದಿವಸದ ದಾಖಲೆ. ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟ ಮೇಲೆ ನಾನು SLO ಆಫೀಸಲ್ಲಿ ಕೇಳಿ ದುಡ್ಡೇ ಬಂದಿಲ್ಲ ಸರ್ ಅಂತಾರೆ. ನನಗೆ ಯಾವ ರೀತಿ SLO ಆಫೀಸ್ ಕೆಲಸ ಇದೆ ಅಂದರೆ ಅವ್ರಿಗೆ 2 ಚಾರ್ಜು. ಇಲ್ಲಿ SLO ಆಫೀಸು, ಸಕಲೇಶ್ಪುರದ AC ಆಫೀಸು. ಆ ಪರಿಸ್ಥಿತಿ ಇದೆ. ಜಿಲ್ಲಾಧಿಕಾರಿಗಳು ಕೇಳಕ್ಕೆ ಹೋದರೆ ಯಾವುದು ದುಡ್ಡೇ ಇಲ್ಲ ಅಂತಾರೆ. ಯಾವ ರೀತಿ ನೀವು ದಯಮಾಡಿ ನಾನು ಹೇಳೋದು, ರೈತರಿಗೆ ಎಷ್ಟು ವರ್ಷ ಬೇಕು ಸ್ವಾಮಿ? ನಾಲೆ ಅವ್ರದ್ದು 10 ವರ್ಷ 15 ವರ್ಷ ಆದ್ರೆ ಇವತ್ತುವರೆಗೆ ನಮ್ಮ ನಾಲೆ 0 to 5 5ಇಂದ 35 ಕಿಲೋಮೀಟ್ರ್ ನಾಲೆ ಆಗೋಗಿದೆ. ಸುಮಾರು 14,000 ಎಕರೆ ನೀರಾವರಿ ಆಗಬೇಕು ಆ ಭಾಗದ ಜನ. ಅದಕ್ಕೆ ಕೇಳಿದರೆ ಡೆಪ್ಟಿ CM ಇಲ್ಲ, ಈಗ ಕೊಡಲ್ಲ, ಸಕಲೇಶ್ಪುರಕ್ಕೆ ಕೊಡ್ತೀನಿ. ಪಾಪ ನನಗೇನಿಲ್ಲ, ಕೊಡ್ದವರು ಪರವಾಗಿಲ್ಲ. ರೈತರಿಗೆ ಹೇಳ್ತೀನಪ್ಪ, ಈ ಥರ ಹೇಳಿದ್ರು ನಾನೇನು ಮಾಡಲಿ, ಒಂದು ಸ್ವಲ್ಪ ತಡ್ಕೊಳ್ಳಿ. 10 ವರ್ಷ ನಮ್ಮ ಜಿಲ್ಲೆಯಲ್ಲಿ ಏನೂ ಕೆಲಸನೇ ಆಗಲಿಲ್ಲಪ್ಪ. ಕುಮಾರಸ್ವಾಮಿಯವ್ರು ಬಂದರು, ಪರಮೇಶ್ವರನವರು ಇದ್ದರು. ಕುಮಾರಸ್ವಾಮಿಯವ್ರು ಇಟ್ಕೊಂಡು ಹಾಸನ ಮೆಡಿಕಲ್ ಕಾಲೇಜ್ 250 ಕೋಟಿ ಕೊಡಿಸ್ತೆ, ಫ್ಲೈಓವರ್ ಕೊಡಿಸ್ತೆ, ದುದ್ದ ಶಾಂತಿಗ್ರಾಮಕ್ಕೆ 100 ಕೋಟಿ ಕೊಡಿಸ್ತೆ, ದುದ್ದ ಶಾಂತಿಗ್ರಾಮಕ್ಕೆ ಕುಡಿಯೋ ನೀರು ಕೊಡಿಸ್ತೆ, ಕೆರೆಗಳು ತುಂಬಿಸಕ್ಕೆ ಕೊಡಿಸ್ತೆ. ಮಾನ್ಯ ಸಭಾಧ್ಯಕ್ಷ 10 ವರ್ಷ. ಹಾಸನ ಏರ್ಪೋರ್ಟ್ ಜಾಗ ನೋಡಿಯೇ ಕೊಡ್ತಾರಲ್ಲ ಸ್ವಾಮಿ. ಇದರಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ರಾಜಕಾರಣಿಗಳು, ಇಲ್ಲಿ ಏನೈತೆ ನಮ್ಮ ಹಾಸನದಲ್ಲಿ 2 ಪಾರ್ಟಿ, ದೇವೇಗೌಡರು ವಿರೋಧ ಪಕ್ಷದ ಪಾರ್ಟಿ. ಕಾಂಗ್ರೆಸ್ ಬಂದಾಗ BJPಲಿದ್ದರು ಕಾಂಗ್ರೆಸ್ ಕೊಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಇದ್ದಾರೆ ಮುಖಂಡರುಗಳು. ಅಲ್ಲಿ ಹೆಸರಿಡ್ದು ಹೇಳಕ್ಕೆ ಹೋಗಲ್ಲ. ನನ್ನ ಸಭೆಯಲ್ಲಿ ಹೆಸರಿಡ್ದು ಹೇಳಕ್ಕೆ ಹೋಗಬಾರ್ದು. ಯಾರನ್ನೇ ಹೆಸರನ್ನು ನಾವು ತೆಗಿಬಾರ್ದು. ನನ್ನ ಒಂದು ಪ್ರಿನ್ಸಿಪಾಲ್ ಮನೆ ಸಭೆಗೆ ನಾನು 6 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಈ ಮಟ್ಟಕ್ಕಾದರೂ ಒಬ್ಬ ಜಿಲ್ಲಾಧಿಕಾರಿ 1200 ಎಕರೆ ಬೇಕು ಅಂತ ಹೇಳಿದ ಮೇಲೆ ಯಾವ ಆಧಾರದ ಮೇಲೆ ಡಿನೋಟಿಫಿಕೇಶನ್ ಮಾಡಕ್ಕೆ ಹೋಗ್ತಾರೆ? ಅದರಲ್ಲಿ 466 ಎಕರೆನಲ್ಲಿ 266 ಎಕರೆ ಸರ್ಕಾರಿ ಜಾಗ. ಆ 266 ಎಕರೆ ಸರ್ಕಾರಿ ಜಾಗ ಹೊಡೆಯೋಕ್ಕೆ ಯಾರಿದ್ದಾರೆ ಇದರಿಂದ? ಬರೀ ಕೇವಲ 200 ಎಕರೆ ಜಾಗಕ್ಕೆ ದುಡ್ಡು ಕೊಟ್ಟರೆ 466 ಎಕರೆ ಏರ್ಪೋರ್ಟಿಗೆ ಜಾಗ ಬರುತ್ತೆ. ಇದರಿಂದ ಯಾರಿದ್ದಾರೆ? ಯಾವ ಕಾಲದಿಂದ ಪೆಂಡಿಂಗ್ ಇತ್ತು? ಯಾರು ಇದರಲ್ಲಿ ಜವಾಬ್ದಾರಿ? ಯಾರು ಅಧಿಕಾರಿಗಳು? ಅದನ್ನು ತನಿಖೆ ಮಾಡೋದಕ್ಕೆ ಸರ್ಕಾರ ತಯಾರಿದೆಯಾ? ಮನೆ ಸಭಾಧ್ಯಕ್ಷ ಕಂದಾಯ ಮಂತ್ರಿಗಳಿಲ್ಲ ಇಲ್ಲಿ. ಯಾವ ರೀತಿ ಇದೆ ನಮ್ಮ ಜಿಲ್ಲೆ ಒಳಗೆ? ಹಾಸನ ಸುತ್ತಮುತ್ತ ಲೇಔಟ್ಗಳು ಯಾವ ಇದು ಉಳಿದಿಲ್ಲ, ಸರ್ಕಾರಿ ಜಾಗ ಉಳಿಲ್ಲ, ಸ್ಮಶಾನ ಉಳಿದಿಲ್ಲ. ಇವತ್ತು ಏನಾರು ಹೇಳಕ್ಕೆ ಹೋದರೆ ತನಿಖೆ ನಡೀತಾ ಇದೆ ಅಂತಾರೆ. 2 ವರ್ಷದಿಂದ ತನಿಖೆ ನಡೀತಾ ಇದೆ ಅಂತಾರೆ. ಈಗ ಚಿಕ್ಕಡ್ಲೂರು 1977ರಲ್ಲಿ ಒಂದು ಆದೇಶ ಆಗುತ್ತೆ, 2 ತಿಂಗಳಿಗೆ ಇದು ಕಟ್ತಾ ಹೋದರೆ ಆ ಸರ್ಕಾರವನ್ನು ಮುಟ್ಗೋಲು ಹಾಕಬೇಕು ಅಂತಾರೆ 78ರಲ್ಲಿ. ಇವತ್ತು 78ನ 21ನೇ ಇಸ್ವಿನಲ್ಲಿ ಇವತ್ತು 78 ಜಾಗ ಕೊಡ್ತಾರೆ. ಆ ಜಾಗ ಕೊಡೋ ಉದ್ದೇಶದಿಂದನೇ ಇವತ್ತು ಮಾನ್ಯ ಸಭಾಧ್ಯಕ್ಷರೇ 4 ವರ್ಷ ಮಹಾನಗರ ಪಾಲಿಕೆ ಆದರೂ ಆ ಜಾಗನ ಮಹಾನಗರ ಪಾಲಿಕೆ ಕೊಡಲಿಲ್ಲ, ಹ್ಯಾಂಡ್ ಓವರೇ ಮಾಡಲಿಲ್ಲ ಮಹಾನಗರ ಪಾಲಿಕೆಗೆ. ಈಗ ಮಹಾನಗರ ಪಾಲಿಕೆ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂತ